ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗೆ ತುಂಬಾ ತಂಪಾದ ಕರ್ಬೂಜ ಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಕರ್ಬೂಜ ಹಣ್ಣು ದೇಹಕ್ಕೆ ತುಂಬಾ ತಂಪು ಹಾಗೂ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀವು ಒಂದ್ಸಲ ಈ ಜ್ಯೂಸನ್ನ ಟ್ರೈ ಮಾಡಿ ಟೇಸ್ಟಿಯಾಗಿ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಕರ್ಬೂಜ ಹಣ್ಣು ಎಲ್ಲ ಕಡೆಯೂ ಸಿಗುತ್ತೆ. ಬಿಸಿಲಲ್ಲಿ ಈ ರೀತಿ ಒಂದ್ಸಲ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. 2 ಗ್ಲಾಸ್ಗೆ ಒಂದು ಕರ್ಬೂಜ ಹಣ್ಣು ಸಾಕಾಗುತ್ತೆ. ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಇನ್ನೊಂದು ತೊಗೊಳ್ಳಿ. ಕರ್ಬೂಜ ಹಣ್ಣನ್ನು ಈ ರೀತಿ ಮಧ್ಯ ಕಟ್ ಮಾಡ್ಕೋಬೇಕು. ಮಧ್ಯ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಳಗಡೆ ತಿರುಳು ಇರುತ್ತಲ್ಲ, ಈ ಬೀಜದ ತಿರುಳನ್ನು ತೆಗೆದಿಟ್ಕೋಬೇಕು. ಅದನ್ನು ಆಮೇಲೆ ಶೋಧಿಸ್ಕೊಳ್ಳೋದಕ್ಕಾಗುತ್ತೆ. ಇದನ್ನು ಎರಡರಲ್ಲೂ ಕೂಡ ಈ ಬೀಜನ ತೆಗೆದಿಟ್ಕೋಬೇಕು. ಇದನ್ನು ವೇಸ್ಟ್ ಮಾಡಬೇಡಿ, ಇದರಲ್ಲೂ ಕೂಡ ಜ್ಯೂಸ್ ಬರುತ್ತೆ. ಇವಾಗ 2 ಭಾಗದಲ್ಲೂ ತಿರುಳನ್ನು ತೆಗೆದಿಟ್ಕೊಂಡಾದ್ಮೇಲೆ ಹಣ್ಣನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಮಧ್ಯ ಪೀಸ್ ಮಾಡಿಕೊಂಡು ಸಿಪ್ಪೆನ ತೆಗೆದಿಟ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಕರ್ಬೂಜ ಹಣ್ಣು ಚೆನ್ನಾಗಿ ಹಣ್ಣಾಗಿದ್ದರೆ ಜ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೇ ರೀತಿ 2 ಭಾಗ ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ, 2 ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಭಾಗ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಸಣ್ಣ ಸೈಜಾಗಿ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪೀಸ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣ ಕಟ್ ಮಾಡೋದ್ರಿಂದ ಚೆನ್ನಾಗಿ ರುಬ್ಬುತ್ತೆ ಅಂತ. ಇವಾಗ ನೋಡಿ, ಎಲ್ಲ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಜ್ಯೂಸ್ ಜಾರ್ನ ತೊಗೊಂಡಿದ್ದೀನಿ. ಜಾರ್ಗೆ ಎಲ್ಲ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಬಿಸಿಲಲ್ಲಿ ಒಂದ್ಸಲ ಟ್ರೈ ಮಾಡಿ. ಇವಾಗ ಇದಿಷ್ಟು ಹಣ್ಣನ್ನು ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 4 ಅಥವಾ 5 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಇವಾಗ ಇದಕ್ಕೆ 1/4 ಲೀಟರ್ ಆಗೋವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. 250 ml ಆಗೋವಷ್ಟು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮೊದಲೇ ತೆಗೆದಿಟ್ಟಿದ್ವಲ್ಲ ಹಣ್ಣಲ್ಲಿ, ಆ ಬೀಜದಲ್ಲೂ ಸ್ವಲ್ಪ ಜ್ಯೂಸ್ ಇರುತ್ತೆ. ಅದನ್ನು ಇವಾಗ ಒಂದು ಸ್ಟ್ರೈನರ್ಗೆ ಹಾಕಿ ಚೆನ್ನಾಗಿ ಶೋಧಿಸ್ಕೋಬೇಕು. ಇದರಲ್ಲೂ ಒಂದು 1/4 ಕಪ್ ಆಗೋವಷ್ಟು ಜ್ಯೂಸು ಸಿಗುತ್ತೆ, ಅದಕ್ಕೆ ವೇಸ್ಟ್ ಮಾಡಬಾರ್ದು. ಇವಾಗ ಇದಿಷ್ಟನ್ನು ಸೇರಿಸ್ಕೊಂಡೆ ಆದಮೇಲೆ ಒಂದು 2 ಅಥವಾ 3 ಸ್ಪೂನಷ್ಟು ಐಸ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇರೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಮಿಕ್ಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ಇವಾಗ ನೋಡಿ, ಮಿಕ್ಸಿ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಜ್ಯೂಸ್ ಅಂತೂ. ಹೊರಗಡೆ ಹೋಗಿ ಕುಡಿಯೋದ್ರ ಬದಲು ಈ ರೀತಿ ಮನೇಲೇ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ, ಲೋಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಬೇಕು ಅಂತಂದರೆ ಐಸ್ ಕ್ಯೂಬ್ನ ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 2 ಲೋಟ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ದೀನಿ. 1 ಕರ್ಬೂಜ ಹಣ್ಣು ಸಾಕಾಗುತ್ತೆ. ಇವಾಗ ನೋಡಿ, ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಲೋಟಕ್ಕೆ ಹಾಕಾದ್ಮೇಲೆ ಬೇಕು ಅಂತಂದರೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೋಬೋದು. ಜ್ಯೂಸ್ ಕುಡಿಯುವಾಗ ಈ ರೀತಿ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಇನ್ನೂ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.